ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಹೊಸ ಬ್ರೈಡಲ್ ಡಿಸೈನ್ ಕಲ್ತ್ಕೊಳ್ಳೋಣ. ಈ ಒಂದು ಡಿಸೈನ್ಗೆ ನನ್ನ ರೆಗ್ಯುಲರ್ ನೀಡಲ್ನ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10 0.75 mm. ಹಾಗೆ 6 ದಾರ ಕೂಡ ನಾನು ತೊಗೊಂಡಿದ್ದೀನಿ. ಹಾಗೆ ಇವತ್ತಿನ ಡಿಸೈನ್ಗೆ ನಾನು ಯೂಸ್ ಮಾಡ್ತಾ ಇರೋದು ಈ ರೀತಿ ಫ್ಲವರ್ ಶೇಪಲ್ಲಿರೋವಂಥ ಆ್ಯಂಟಿಕ್ ಬೀಡ್ಸು. ಫ್ರೆಂಡ್ಸ್, ಹಾಗೆಯೇ ಬೀಡ್ಸ್ ಎಲ್ಲ ನಾನು ಪರ್ಚೇಸ್ ಮಾಡೋದು ಕಂಪ್ಲೀಟ್ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು. ಒಂದು ಸತಿ ನೀವು ಅಲ್ಲಿ ಚೆಕ್ ಮಾಡಿ. ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ. ಅವರ ಬೀಡ್ಸ್ ಆಗಲಿ ಥ್ರೆಡ್ ಆಗಲಿ ಪ್ರತಿಯೊಂದು ಐಟಮ್ಸ್ ಕೂಡ ನಿಮ್ಗೆ ಅಲ್ಲೇ ಸಿಗುತ್ತೆ. ವೆಬ್ಸೈಟ್ನ ನೀವು ಚೆಕ್ ಮಾಡ್ಬೋದು. ಮೊದಲಿಗೆ ನಾನು ಲಾಕನ್ನು ಮಾಡ್ಕೋತಾ ಇದ್ದೀನಿ. ನಾನಿವತ್ತು ಡಿಸೈನು ಲೇಸ್ಗೆ ಮಾಡಿ ತೋರಿಸ್ತಾ ಇರೋವಂಥದ್ದು. ಲಾಕ್ ಮಾಡಿಕೊಂಡು 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ನೋಡಿ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆ ಹಾಕಿ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಮತ್ತೆ ಚೈನ್ ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿಟ್ಟು ಲಾಕನ್ನು ಮಾಡ್ಕೋಬೇಕು. 4 ಚೈನು 2 ಸತಿ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ತಗೊಂಡಂಥ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಈ ರೀತಿ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ನೋಡಿ ನಾವು ಲೇಸ್ಗೆ ಫಿಕ್ಸ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಹಾಕಿ ನಾವು ಫಿಕ್ಸನ್ನು ಮಾಡ್ಕೋಬೇಕು. ಬೀಡ್ ಹಾಕಿ ಆದಮೇಲೆ ಮತ್ತೆ 4 ಚೈನು. ಈ 4 ಚೈನು ಸಹ ನಾವು ಈ ರೀತಿ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಸಿಂಗಲ್ ಕ್ರೋಶೆಯಿಂದ ನಾವು ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಇವಾಗ ಚೈನ್ಗಳನ್ನ ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕ್ಕೊಂಡು ಈ 4 ಚೈನು ಕೂಡ ಈ ರೀತಿ ಸ್ಟ್ರೈಟಾಗಿ ನೋಡಿಕೊಂಡು ಅಲ್ಲಿಗೆ ನಾವು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 4 ಚೈನ್ಗಳನ್ನ ಹಾಕ್ಕೋಬೇಕು. ಈ 4 ಚೈನು ಅಷ್ಟೇ ಈ ರೀತಿ ಸ್ಟ್ರೈಟಾಗಿ ನೋಡಿ ಸಿಂಗಲ್ ಕ್ರೋಶೆಯಿಂದ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಸೊ ಇಲ್ಲಿ ಬೀಡನ್ನ ಹಾಕಿ ಆದಮೇಲೆ 4 ಚೈನು ನಾನು 3 ಸತಿ ಹಾಕ್ಕೊಂಡೆ. ಇವಾಗ ಮತ್ತೆ ನಾನು ಬೀಡನ್ನ ಹಾಕೋತಾ ಇದ್ದೀನಿ. ಫಸ್ಟ್ ಬೀಡನ್ನ ಹಾಕೋದಕ್ಕಿಂತ ಮುಂಚೆ 4 ಚೈನು 2 ಸತಿ ಹಾಕ್ಕೊಂಡಿದ್ದೆ. ಆಮೇಲೆ ಬೀಡನ್ನ ಹಾಕ್ಕೊಂಡಿದ್ದೀನಿ. ಬೀಡ್ ಆದಮೇಲೆ 4 ಚೈನ್ 3 ಸತಿ ಹಾಕ್ಕೊಂಡು ಮತ್ತೆ ಬೀಡನ್ನ ಹಾಕೋತಾ ಇದ್ದೀನಿ. ಸೊ ಬೀಡನ್ನ ಲಾಕ್ ಮಾಡಿ ಆಮೇಲೆ ನಾನು ಸ್ಟ್ರೈಟಾಗಿಟ್ಟು ಲೇಸ್ಗೆ ಫಿಕ್ಸ್ ಮಾಡ್ಕೊಂಡಿದ್ದು. ಸೊ ಇದೇ ರೀತಿ ಪೂರ್ತಿ ಎಂಡ್ವರೆಗೂ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ 4 ಚೈನ್ 2 ಟೈಮ್ಸ್ ಮಾತ್ರ ಬರುತ್ತೆ. ನೋಡಿ ಬೇಸ್ ಲೈನು ಕಂಪ್ಲೀಟ್ ಆಗಿದೆ, ನೋಡ್ತಾ ಇರ್ಬೋದು. ಸೊ ಸ್ಟಾರ್ಟಿಂಗಲ್ಲೂ ಎಂಡಿಂಗಲ್ಲೂ 4 ಚೈನ್ಸು 2 ಟೈಮ್ಸ್ ಆಗಿದೆ. ಮತ್ತೆ ಇವಾಗ 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕ್ಕೊಂಡು ಲೇಸ್ನ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ನೋಡಿ ಇಲ್ಲಿ ಲಾಕ್ ಇದೆ ಅಲ್ವಾ, ಈ ಲಾಕ್ನ ಒಳಗಡೆಗೆ ಲಾಕನ್ನು ಮಾಡ್ಕೋಬೇಕು. ಮತ್ತು 4 ಚೈನು. ಸೊ 4 ಚೈನು ಎಲ್ಲೆಲ್ಲಿ ಹಾಕಿರ್ತೀವಿ ಅಲ್ವಾ ನಾವು ಬೇಸ್ ಲೈನ್ಗೆ ಅಲ್ಲಿಗೆಲ್ಲ 4 ಚೈನ್ ಹಾಕೋಬೇಕು. ನೋಡಿ ಸ್ಟ್ರೈಟಾಗಿಟ್ಟು ಲಾಕ್ನ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಸೊ 4 ಚೈನ್ ಇದ್ದಲ್ಲಿ 4 ಚೈನ್ ಹಾಕೋಬೇಕು. ಸೊ ಇಲ್ಲೂ ಅಷ್ಟೇ 4 ಚೈನ್ 2 ಸತಿ ಹಾಕಿದ್ದೀನಿ. ಇವಾಗ ಇಲ್ಲಿ ಬೀಡ್ ಸುತ್ತ ಚೈನ್ ಹಾಕಬೇಕು. ಬೀಡ್ ಸುತ್ತ ನಾನು 6 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. 6 ಚೈನ್ ಹಾಕ್ಕೊಂಡು ನೋಡಿ ಬೀಡನ್ನ ಈ ಕಡೆ ಲಾಕ್ ಇದೆ ಅಲ್ವಾ, ಈ ಕಡೆ ಲಾಕ್ನ ಮೇಲೆ 6 ಚೈನ್ನ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 4 ಚೈನು 3 ಸತಿ ಹಾಕೋಬೇಕು. ಸೊ ಬೀಡನ್ನ ಆದಮೇಲೆ 4 ಚೈನು 3 ಸತಿ ಹಾಕಿದ್ವಿ ಅಲ್ವಾ. ಸೊ ಇವಾಗಲೂ ಅಷ್ಟೇ ಬೇಸ್ ಲೈನಲ್ಲಿ 3 ಬ್ಲಾಕ್ಸ್ ಇದೆ. 4 ಚೈನ್ ಲಾಕು, 4 ಚೈನ್ ಲಾಕು, 4 ಚೈನ್ ಲಾಕು. ಸೊ ಇದೇ ಥರ ಈ ಲೇಯರಲ್ಲೂ ಕೂಡ ಅಷ್ಟೇ 4 ಚೈನ್ ಹಾಕಿ 4 ಚೈನಲ್ಲಿ ಲಾಕ್ ಇರೋ ಕಡೆ ಲಾಕ್ ಮಾಡಬೇಕು. ಮತ್ತು 4 ಚೈನ್ ಲಾಕ್ ಇರೋ ಕಡೆ ನಾವು ಲಾಕನ್ನು ಮಾಡ್ಕೋಬೇಕು. ಹಾಗೆಯೇ ಬೀಡನ್ನ ಮೇಲ್ಗಡೆ ನಾವು 6 ಚೈನನ್ನು ಹಾಕ್ಕೊಂಡಿದ್ವಿ ಅಲ್ವಾ. ಸೊ ಇಲ್ಲಿ ಇದೇ ರೀತಿ 6 ಚೈನ್ನ ಬೀಡನ್ನ ಮೇಲೆ ನಾವು ಹಾಕ್ಕೋಬೇಕು. ಹಾಗೆಯೇ ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ಸು ಜೊತೆಗೆ ಆಫ್ಲೈನ್ ಕ್ಲಾಸಸ್ 2 ಕೂಡ ಇರುತ್ತೆ. ಸೊ ಯಾವುದೇ ರೀತಿ ಫ್ರೀ ಕ್ಲಾಸಸ್ ಇರೋದಿಲ್ಲ, ಫೀಸ್ನ ಪೇ ಮಾಡಬೇಕಾಗತ್ತೆ. ನೋಡಿ ಇವಾಗ 3ನೇ ಸತಿ ನಾನು 4 ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಇವಾಗ ಬೀಡ್ ಇದೆ ಅಲ್ವಾ, ಈ ಬೀಡನ್ನ ಸುತ್ತ ನಾವು ಇಲ್ಲಿ ಫಸ್ಟ್ ಬೀಡ್ಗೆ 6 ಚೈನ್ ಹಾಕಿದ್ವಿ ಅಲ್ವಾ, ಅದೇ ಥರ ಈ ಬೀಡ್ಗೂ ಕೂಡ ನಾನು 6 ಚೈನ್ನೇ ಹಾಕೋತೀನಿ.
ಸೊ ಇನ್ನೊಂದು ಮೊದಲನೇ ಬೀಡ್ಗೆ ನಾವು 6 ಚೈನ್ ಹಾಕಿದರೆ ಸೀರೆ ಪೂರ್ತಿ ಮುಗಿಯೋವರೆಗೂ ನಾವು 6 ಚೈನ್ ಹಾಕಬೇಕು. ಇಲ್ಲ ಫಸ್ಟ್ ಬೀಡ್ಗೆ ಎಷ್ಟು ಚೈನ್ ಹಾಕಿರ್ತೀವೋ ಅಷ್ಟೇ ಚೈನ್ಗಳನ್ನ ಸೀರೆ ಪೂರ್ತಿ ನಾವು ಹಾಕ್ಕೊಂಡು ಹೋಗಬೇಕಾಗತ್ತೆ. ಸೊ ಇದೇ ಥರ ಈ ಒಂದು ಸೆಕೆಂಡ್ ಲೇಯರ್ನ ಕೂಡ ನಾನು ಇದೇ ರೀತಿ ಕಂಪ್ಲೀಟ್ನ ಮಾಡ್ಕೋತೀನಿ. ಫ್ರೆಂಡ್ಸ್ ನೋಡಿ, ಇದು ಕಂಪ್ಲೀಟ್ ಆಯಿತು. ಈ ರೀತಿ ಕಾಣಿಸ್ತಾ ಇದೆ. ಮತ್ತೆ 4 ಚೈನ್ ಹಾಕ್ಕೊಂಡು ಇವಾಗ ಫ್ರಂಟ್ ಸೈಡ್ಗೆ ನಾನು ಟರ್ನ್ ಮಾಡ್ಕೋತೀನಿ. 1 2 3 4 ಮತ್ತು ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಸೆಕೆಂಡ್ ಲೇಯರ್ದು ಲಾಕ್ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ನೋಡಿ, ಇಲ್ಲಿ ಈ ಲಾಕ್ನ ಮೇಲ್ಗಡೆಗೆ 4 ಚೈನ್ನ ನಾವು ಲಾಕನ್ನು ಮಾಡ್ಕೋಬೇಕು. ಮತ್ತು ಇವಾಗ ನೆಕ್ಸ್ಟ್ 4 ಚೈನ್ನ ಗ್ಯಾಪ್ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಬೀಡ್ನ ಮೇಲೆ ನಾವೇನು 6 ಚೈನ್ ಹಾಕಿದ್ವಿ ಅಲ್ವಾ, ಅಲ್ಲಿಗೆ ಡಬಲ್ ಕ್ರೋಶೆ. ಸೂಜಿ ಮೇಲೆ ಒಂದು ಸತಿ ದಾರ ತಗೊಳ್ಳಿ. ಆರು ಚೈನ್ಗೆ ಇನ್ಸರ್ಟ್ ಮಾಡಿ ದಾರ ತೆಗೆದ್ರೆ 3 ಲೂಪ್ ಆಗುತ್ತೆ. ಮತ್ತು ದಾರ ತೆಗೆದು ಎರಡರಲ್ಲಿ ಒಂದು ವರ್ಕ್ ಮಾಡಬೇಕು. ಮತ್ತು ಇವಾಗ ಡಬಲ್ ಕ್ರೋಶೆ. ಸೊ ಇಲ್ಲಿ 6 ಚೈನ್ನ ಗ್ಯಾಪು ಕಂಪ್ಲೀಟಾಗಿ ಫಿಲ್ ಆಗೋವರೆಗೂ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಫ್ರೆಂಡ್ಸ್ ಗಮನ ಇಟ್ಕೊಳ್ಳಿ, ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿ ವರ್ಕ್ ಮಾಡೋ ಸ್ಟಿಚ್ಗೆ ನಾವು ಡಬಲ್ ಕ್ರೋಶೆ ಅಂತ ಹೇಳ್ತೀವಿ. ನೋಡಿ, ಒಂದು ಸತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ 3 ಲೂಪ್ ಆಗುತ್ತೆ. ಎರಡರಲ್ಲಿ ಒಂದು. ಸೊ ಇಲ್ಲೇನು ನಾವು 6 ಚೈನ್ನ ಗ್ಯಾಪ್ ಒಳಗಡೆಗೆ ವರ್ಕ್ ಮಾಡ್ತಾ ಇದ್ದೀವಿ ಅಲ್ವಾ, ಕಂಪ್ಲೀಟಾಗಿ ಡಬಲ್ ಕ್ರೋಶೆಯಿಂದ ಫಿಲ್ ಆಗಬೇಕು. ಅಲ್ಲಿವರೆಗೂ ನಾವು ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ತಾ ಹೋಗಬೇಕು. 6 ಚೈನ್ನ ಗ್ಯಾಪಲ್ಲಿ ಎಲ್ಲೂ ಕೂಡ ನಮಗೆ ಗ್ಯಾಪ್ ಸಿಗಬಾರ್ದು. ಗ್ಯಾಪ್ ಬಿಡದೇ ಇರೋ ರೀತಿ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೊ ನೋಡಿ, ಇಲ್ಲಿ ಆರ್ಚ್ ಕಂಪ್ಲೀಟ್ ಆಗಿದೆ. ಇವಾಗ ಇಲ್ಲಿ 4 ಚೈನ್ನ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಟೋಟಲಾಗಿ ಇಲ್ಲಿ 15 ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಲಾಕ್ ಆದಮೇಲೆ ಲಾಕ್ ಇದೆ ಅಲ್ವಾ, ಸೆಕೆಂಡ್ ಲೇಯರ್ದು ಲಾಕು 4 ಚೈನ್ದು, ಆ ಲಾಕ್ನ ಮೇಲೆ ಲಾಕ್. ನೋಡಿ, ಇಲ್ಲಿ ಲಾಕ್ ಇದೆ ಅಲ್ವಾ, ಈ ಲಾಕ್ನ ಮೇಲ್ಗಡೆ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ 4 ಚೈನ್ ಹಾಕ್ಕೊಳ್ಳಿ. ನೆಕ್ಸ್ಟ್ 4 ಚೈನ್ದು ಲಾಕ್ ಇದೆ ಅಲ್ವಾ, ಆ ಲಾಕ್ನ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ನೆಕ್ಸ್ಟ್ 4 ಚೈನ್ನ ಗ್ಯಾಪ್ನ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತು ಬೀಡ್ನ ಸುತ್ತ ನಾವೇನು 6 ಚೈನ್ ಹಾಕಿದ್ವಿ ಅಲ್ವಾ, ಅಲ್ಲಿಗೆ ಆರ್ಚನ್ನು ಮಾಡ್ಕೊಳ್ಳೋದು. ಫಸ್ಟು ಆರ್ಚ್ಗೆ ನಾನು 15 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಉಳಿದಂಥ ಆರ್ಚ್ಗಳು ನಾನು ಅದೇ ಕೌಂಟಿಂಗ್ಸಲ್ಲೇ ವರ್ಕ್ ಮಾಡ್ಕೋತೀನಿ. ಸೊ ನೋಡಿ, ಇದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನೋಡಿ, ಇಲ್ಲಿ ಸಿಂಗಲ್ ಕ್ರೋಶೆ ಒಂದು ಎಕ್ಸ್ಟ್ರಾ ಹಾಕಿದ್ವಿ ಅಲ್ವಾ, ಅದ್ರ ಮೇಲ್ಗಡೆಗೆ ದಾರಾನ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ 4 ಚೈನ್ನ ಗ್ಯಾಪ್ನ ಒಳಗಡೆಗೂ ಸಹ ನಾನು ಸಿಂಗಲ್ ಕ್ರೋಶೆನ ಹಾಕ್ಕೊಂಡೆ. ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ಇವಾಗ 4 ಚೈನ್ ಹಾಕ್ಕೊಳ್ಳಿ. ಈ 4 ಚೈನು ನೋಡಿ, ಇಲ್ಲಿ 4 ಚೈನ್ನ ಲಾಕ್ ಮೇಲೆ ಲಾಕು, ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ 2 ಇತ್ತಲ್ವ, ಎರಡಕ್ಕೂ ಮಧ್ಯಕ್ಕೆ ನಾವು ನೋಡಿ, ಇದು 4 ಚೈನ್ ಲಾಕ್ ಮೇಲೆ ಲಾಕು, ಇದು ಸಿಂಗಲ್ ಕ್ರೋಶೆ. ಸೊ ಇದೆರಡಕ್ಕೂ ಮಧ್ಯಕ್ಕೆ ನಾವು ಈ 4 ಚೈನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಸೊ ನೋಡಿ, ಇಲ್ಲಿ ಡಬಲ್ ಕ್ರೋಶೆಗಳು ವರ್ಕ್ ಮಾಡಿದ್ವಿ ಅಲ್ವಾ ಪಿಂಕ್ ಕಲರಲ್ಲಿ. ಸೊ ಆ ಡಬಲ್ ಕ್ರೋಶೆ ಮೇಲೆ ಈ ರೀತಿ ಚೈನ್ ಕಾಣಿಸ್ತಾ ಇದೆಯಾ. ಸೊ ಆ ಚೈನ್ಗೆ ನಾನು ಜಸ್ಟ್ ಲಾಕ್ ಮಾಡ್ತಾ ಇದ್ದೀನಿ, ಅಂದರೆ ಸಿಂಗಲ್ ಕ್ರೋಶೆ. ಮತ್ತು ನೋಡಿ, ನೆಕ್ಸ್ಟ್ಗೆ ಸೊ ಒಂದು ಮಾಡಿದ್ಮೇಲೆ ಇನ್ನೊಂದಕ್ಕೆ ಗ್ಯಾಪ್ ಕೊಡ್ತಾ ಹೋಗುತ್ತೆ ಈ ರೀತಿ. ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಬರೋ ಹೋಲ್ಗೆ ನಾನು ಸಿಂಗಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಸೊ ಇದೇ ರೀತಿ ನಾನು ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತೀನಿ. ನೋಡಿ, ಒಂದೊಂದೇ ಮಾಡ್ತಾ ನಮಗೆ ಗ್ಯಾಪ್ ಸಿಗ್ತಾ ಹೋಗುತ್ತೆ. ಇವಾಗ ನಾನು 5ನೇ ಸಿಂಗಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಫಿಫ್ತ್ ಸಿಂಗಲ್ ಕ್ರೋಶೆ ವರ್ಕ್ ಮಾಡಿಕೊಂಡೆ. ಇವಾಗ ನಾನು ಒಂದು ಚೈನ್ ಹಾಕೋತೀನಿ. ಒಂದು ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಡೈರೆಕ್ಟಾಗಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ನಾನೇನಿಲ್ಲಿ ಒಂದು ಚೈನ್ ಹಾಕ್ಕೊಂಡಿದ್ದೀನಿ ಅಲ್ವಾ, ಅದು ಬೇಡ ಅಂದರೆ ನೀವು ಡೈರೆಕ್ಟಾಗಿ ಕೂಡ ಮಾಡ್ಕೋಬೋದು ಡಬಲ್ ಕ್ರೋಶೆನ. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕ್ಕೊಳ್ಳಿ. ಅದೇ ಡಬಲ್ ಕ್ರೋಶೆಗೆ ಲಾಕನ್ನು ಮಾಡ್ಕೋಬೇಕು. ಮತ್ತು ಇವಾಗ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ತೀರಾ ಉದ್ದ ಮಾಡ್ಕೋಬೇಡಿ, ಪುಟಾಣಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್.
ಮತ್ತು ಅದೇ ಡಬಲ್ ಕ್ರೋಶೆಗೆ ನಾವು ಲಾಕನ್ನು ಮಾಡ್ಕೋಬೇಕು. ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ. ಸೊ ಒಂದೊಂದೇ ಹೋಲ್ಗೆ ಮಾಡ್ತಾ ನೆಕ್ಸ್ಟ್ ಹೋಲು ನಮಗೆ ಬಿಡ್ತಾ ಹೋಗುತ್ತೆ ಗ್ಯಾಪ್ ಅದು. ಸೊ ಆ ಗ್ಯಾಪ್ನ ಒಳಗಡೆಗೆ ಮಾಡ್ಕೊಳ್ಳೋದಕ್ಕೆ ನಮಗೆ ಈಸಿ ಆಗುತ್ತೆ. ಸೊ ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕಿ ಅದೇ ಡಬಲ್ ಕ್ರೋಶೆಗೆ ನಾವು ಲಾಕನ್ನು ಮಾಡ್ಕೋಬೇಕು. ಮತ್ತೆ ಡಬಲ್ ಕ್ರೋಶೆ. ಸೊ ಒಂದಾದ್ಮೇಲೆ ಒಂದು ಮಾಡ್ಕೋಬೇಕು, ಎಲ್ಲೂ ಕೂಡ ಗ್ಯಾಪ್ ಕೊಡಬಾರ್ದು. ಇವಾಗ 3 ಚೈನ್ ಅದೇ ಡಬಲ್ ಕ್ರೋಶೆಗೆ ಲಾಕ್. ಮತ್ತೆ ಇವಾಗ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕ್ಕೊಳ್ಳಿ. ಅದೇ ಡಬಲ್ ಕ್ರೋಶೆಗೆ ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆಗೆ ಲಾಕ್ ಮಾಡಬೇಕು. ಸೊ ಇಲ್ಲಿ ನಾನು ಪಿಕಾಟ್ಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಚೈನ್ ಹಾಕಿದ್ದೆ, ಎಂಡಿಂಗಲ್ಲಿ ಕೂಡ ಒಂದು ಚೈನ್ ಹಾಕ್ಕೊಂಡಿದ್ದೀನಿ. ಬಟ್ ಏನು ಅಂತಂದರೆ ಸ್ಟಾರ್ಟಿಂಗಲ್ಲೂ ಚೈನ್ ಹಾಕೋದು ಬೇಡ, ಎಂಡಿಂಗಲ್ಲೂ ಚೈನ್ ಹಾಕೋದು ಬೇಡ. ಅದೇ ರೀತಿ ನಾವು ವರ್ಕ್ ಮಾಡ್ಕೋಬೋದು. ಮತ್ತು ಇವಾಗ ಇನ್ನು ನಾನಿಲ್ಲಿ ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ತಾ ಹೋಗ್ತೀನಿ. ರಿಮೈನಿಂಗ್ ಏನು ಸ್ಪೇಸ್ ಇದೆ ಅಲ್ವಾ, 5 ಡಬಲ್ ಕ್ರೋಶೆ ಇನ್ನು ರಿಮೈನಿಂಗ್ ಇರುತ್ತೆ. ಅಲ್ಲಿಗೆ ನಾನು ಪ್ರತಿಯೊಂದು ಡಬಲ್ ಕ್ರೋಶೆ ಮೇಲೆ ಬರುವಂಥ ಹೋಲ್ಗೆ ನಾನು ಸಿಂಗಲ್ ಕ್ರೋಶೆನ ಮಾಡ್ಕೋತೀನಿ. ಸಿಂಗಲ್ ಕ್ರೋಶೆ ಅಂತ ಅಂದರೂ ಒಂದೇ, ಲಾಕ್ ಅಂತ ಅಂದರೂ ಒಂದೇ, ನಾಟ್ ಅಂತ ಅಂದರೂ ಒಂದೇ, 3 ಕೂಡ ಒಂದೇ ಸ್ಟಿಚ್ಚೇನೆ. ನೋಡಿ ಇವಾಗ 2 ಸಿಂಗಲ್ ಕ್ರೋಶೆ ಮಧ್ಯಕ್ಕೆ ನಾನು ಲಾಕ್ ಮಾಡಿಕೊಂಡೆ. ಅಂದರೆ ಒಂದು ಲಾಕ್ ಇತ್ತು ಮತ್ತು ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಇತ್ತು, ಮಧ್ಯಕ್ಕೆ ಲಾಕ್ ಮಾಡ್ಕೊಂಡಿದ್ದು. ನೋಡಿ ಇದು ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ ನಮಗೆ. ಸೊ ನೋಡಿ ಇಲ್ಲಿ ಒಂದು ಚೈನ್ ಹಾಕಿ ಮಾಡಿದ್ದೆ ಅಲ್ವಾ ಡಬಲ್ ಕ್ರೋಶೆನ, ಒಂದು ಚೈನ್ ಬೇಡ ನಾನು ಡೈರೆಕ್ಟಾಗಿ ಮಾಡ್ತೀನಿ ಅಂದರೆ ಹಾಗೆ ಕೂಡ ನಾವು ಡೈರೆಕ್ಟಾಗಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೋದು. ಮತ್ತು ಇವಾಗ 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕಿ ಇಲ್ಲಿ 4 ಚೈನ್ನ ಲಾಕ್ ಮೇಲೆ ಲಾಕ್ ಮಾಡೋದು ಬೇಡ. 4 ಚೈನು ಮತ್ತು ಲಾಕು ಮತ್ತು ಒಂದು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಹಾಕಿದ್ವಿ ಅಲ್ವಾ, 2ಕ್ಕೂ ಮಧ್ಯಕ್ಕೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ಫಸ್ಟ್ ಆರ್ಚ್ನ ಯಾವ ರೀತಿ ಮಾಡ್ಕೊಂಡ್ವಿ ಅಲ್ವಾ, ಅದೇ ಥರ ನೆಕ್ಸ್ಟ್ ಆರ್ಚ್ನ ಕೂಡ ನಾವು ವರ್ಕ್ ಮಾಡ್ಕೊಳ್ಳೋಣ. ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಆರ್ಚ್ಗೆ ಏನಾಗುತ್ತೆ ಅಂದರೆ ಫಸ್ಟು 5 ಸಿಂಗಲ್ ಕ್ರೋಶೆ, ಆಮೇಲೆ 5 ಡಬಲ್ ಕ್ರೋಶೆ ಪ್ಲಸ್ ಪಿಕಾಟು, ಎಂಡಿಂಗಲ್ಲೂ 5 ಸಿಂಗಲ್ ಕ್ರೋಶೆ, ಇದೇ ರೀತಿ ವರ್ಕ್ ಮಾಡೋದು. ಸೊ ಇಲ್ಲಿ 4 ಚೈನ್ ಹಾಕಿದ್ದೀವಿ ಅಲ್ವಾ, ಆ ಗ್ಯಾಪ್ಗೆ ಕುಚ್ಚನ್ನು ಹಾಕೋವಂಥದ್ದು. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನನ್ನ ಡಿಸೈನ್ ಕಂಪ್ಲೀಟ್ ಆಗಿದೆ. 4 ಚೈನ್ ಗ್ಯಾಪ್ಗೆ ನಾನು ಕುಚ್ಚು ಕಟ್ಟಿ ಕೂಡ ಆಗಿದೆ. ಇಲ್ಲಿ ಕುಚ್ಚನ್ನ ಕಟ್ಟೋದಕ್ಕೆ 125 ಎಳೆ ದಾರ ತಗೊಂಡು ಕುಚ್ಚನ್ನ ಕಟ್ಟಿದ್ದೀನಿ. ಫ್ರೆಂಡ್ಸ್ ಈ ಒಂದು ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತ ಅಂದರೆ 700ರಿಂದ 800ವರೆಗೂ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು. ಸೊ ಈ ಡಿಸೈನು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಗೆ ಕಂಪ್ಲೀಟಾಗಿ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್, ನೀಡಲ್ ಆಗಿರ್ಬೋದು, ಥ್ರೆಡ್ ಆಗಿರ್ಬೋದು, ಬೀಡ್ಸ್ ಆಗಿರ್ಬೋದು, ನಾನು ಯೂಸ್ ಮಾಡೋ ಲೇಸ್ ಆಗಿರ್ಬೋದು, ನಾನು ಎಲ್ಲಿ ಪರ್ಚೇಸ್ ಮಾಡ್ತೀನಿ ಅನ್ನೋ ಡೀಟೇಲ್ಸು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕವಿತಾ ಎಂಟರ್ಪ್ರೈಸಸ್ ಅಂತೇಳಿ ಅವ್ರದ್ದು ಡೀಟೇಲ್ಸ್ ಇದೆ, ಜೊತೆಗೆ ಅವರ ವೆಬ್ಸೈಟ್ ಡೀಟೇಲ್ಸ್ ಕೂಡ ಇದೆ, ಅಲ್ಲಿ ನೀವು ಚೆಕ್ ಮಾಡ್ಬೋದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.